ಬೇಕಾದಂತೆ ಆಗಿರುವಾಗ ರಾಮಪ್ಪಣ್ಣ ಹೇಳಿದೆ, ನಾವೆಲ್ಲ ಸ್ವಲ್ಪ ಮತ್ಸರವನ್ನು ಬಿಡಬೇಕು. ಅದು ಸುಮ್ಮನೆ ಬಿಡಲಿಕ್ಕೆ ಆಗುವುದಿಲ್ಲ. ಇಲ್ಲಿ ನಾವು ಪರಿಶೋಧನೆ ಮಾಡಬೇಕು, ಇಲ್ಲಿ ಶುದ್ಧ ಆಗಬೇಕು. ಇಲ್ಲಿ ರಜೋಗುಣ ಬಂದೇ ಬಿಡ್ತದೆ. ತುಂಬಾ ಸೂಕ್ಷ್ಮ ನೋಡಿ, ರಜೋಗುಣ, ತಮೋಗುಣ, ಸತ್ವಗುಣ. ಸತ್ವಗುಣದಲ್ಲಿ ಕೂತಾಗ ನಾವು ದಿನಾನುಗಟ್ಲೆ, ಗಂಟೆಗಟ್ಲೆ, ವಾರಗಟ್ಲೆ ಕೊಡ್ತೇವೆ, ಮೌನತೆ ಕೊಡ್ತೇವೆ. ಆಗ ಬರೀ ಬೆಳಕು ಮಾತ್ರ. ಮೌನದಿಂದ ಎಚ್ಚರ ಆದಾಗ ಈಗ ನನ್ನ ಅಯೋಧ್ಯೆಯಲ್ಲಿ ಏನು ಮಾಡ್ತಾರೆ ನಮ್ಮ ಮ್ಯಾನೇಜರ್ಸ್, ಹರಿದ್ವಾರದಲ್ಲಿ ಏನು ಮಾಡ್ತಾರೆ, ರಾಮ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಸಿ ಕ್ಯಾಮರಾ ನೋಡುವ ಅಂತ ಹೇಳಿದ್ರೆ ರಜೋಗುಣ ಬಂದ್ಬಿಡ್ತದೆ. ರಜೋಗುಣ ಊಟಕ್ಕೆ ಉಪ್ಪಿನಕಾಯಿ ಇದ್ದಷ್ಟೇ ಬೇಕಂತೆ. ಈಗ ನಮ್ಮಲ್ಲಿ ಕೂಡ 100 ಜನ ಕೆಲಸಗಾರ್ತಿದ್ರೆ ಸಿ ಕ್ಯಾಮರಾ ಆಗ್ತವೆ. ಇದು ನಮ್ಮ ಭೀಮಣ್ಣನೇ ಗೊತ್ತುಂಟು. ನೀವು ಅದನ್ನು ನೋಡಿದ್ರೆ ನಿಮ್ಮ ಮನಸ್ಸು ವಿಕಲಮಯ ಕೋಶ ಅಂತ ಇರ್ತದೆ. ಆಗ ಬ್ರೈನ್ನಲ್ಲಿ ಪಿನಿಯನ್ ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ಸ್ ನ್ಯೂರೋ ಹಾರ್ಮೋನ್ಗಳನ್ನು ಕೊಡ್ತದೆ. ಅದು ಡೋಪಮೈನ್, ಸೆರೋಟೋನಿನ್ ಮೇಲೆ ನಾವು ಕೆಲಸ ಮಾಡುವ ತ್ಯಾಗ ಇರಬೇಕು. ತ್ಯಾಗ ಇದ್ರೆ ಮಾತ್ರ ಹಾಕುದು. ಅದು ಕಂಡ ನಾನು ನಾಯಕರಲ್ಲಿ ಅಪರೂಪದ ನಾಯಕ ಅಂದ್ರೆ ಬಂಗಾರಪ್ಪ. ಭೀಮಣ್ಣ ಹತ್ರ ಹೇಳ್ತಿದ್ದು, ನಮ್ಮ ಗುರುಗಳಿಗೆ ಪಟ್ಟಾಭಿಷೇಕ ಮಾಡುವಾಗ ಹೆಬ್ಬಂಡೆಯಾಗಿ ಹುಲಿಯಾಗಿ ನಿಂತು ಪಟ್ಟಾಭಿಷೇಕ ಮಾಡಿದವರು ನನ್ನ ಆತ್ಮಾನಂದ ಸ್ವಾಮಿಗೆ. ಆಮೇಲೆ ನಾನು ಕಾರ್ಯಕ್ರಮ STR ಮಾಡೋ ಯಾರೆಲ್ಲ ಇದ್ದಾರೆ ಒಂದಷ್ಟು ಹೆಸರೇ ಸ್ವಾಮಿ ಆ ಕಲ್ಕಾತ್ರ ಹೆಸರು ಬಿಡಿ. ನೀವು ಕಾನೂನು ವಿದ್ವಾಂಸರು, ಧಾರ್ಮಿಕ ವಿದ್ವಾಂಸರು, ತಪಸ್ವಿಗಳಿದ್ರಿ, ಮುಂದುವರಿಸಿ, ನಾವೆಲ್ಲ ಇದ್ದೇವೆ ಅಂತ ಹೇಳಿದ್ರು. ನಾನು ಮೊನ್ನೆ ಕೂಡ ಹೇಳಿದೆ, ಭೀಮಣ್ಣ ಒಂದು 10 ವರ್ಷ ಬಂಗಾರಪ್ಪ ಸಿಕ್ಕಿದ್ರೆ ನಾನು ಚಕ್ರವರ್ತಿಯಾಗಿ ಹಿಂದುಳಿದ ಸಾಮ್ರಾಜ್ಯವನ್ನು ಬೆಳೆಸುತ್ತೆ, ಇಡೀ ಸಮಾಜಕ್ಕೆ ಧರ್ಮಬೋಧೆಯನ್ನು ಕೊಡ್ತಿದ್ದೆ, ನಾನೊಬ್ಬ ವಸಿಷ್ಠ ಆಗ್ತಿದ್ದೆ, ಏನು ನಮಗೆ ಪುಣ್ಯ ಇಲ್ಲ ಈ ಸಮಾಜಕ್ಕೆ ಅಂತ ಹೇಳಿದೆ. ಒಂದು 10 ವರ್ಷ ನನ್ನ ಕೈಗೆ ಸಿಕ್ಕಿದ್ರೆ ನನಗೇನು ಬೇಡ, 2 ತಿಂಗಳ ನಿದ್ರೆ ಇಲ್ಲದೆ ನೋಡಿ, ಸ್ವರ ಇಲ್ಲ, ಆದರೆ ಯಾವುದೋ ಒಂದು ಶಕ್ತಿಯ ಸ್ವರದಿಂದ ಈಗ ಮಾತಾಡ್ತಾ ಇದ್ದೇನೆ. ಇಲ್ಲದೆ ಮಾತಾಡುವ ಕೆಮ್ಮು ಬರ್ತದೆ, ಕೆಮ್ಮು ಬಂದ್ರೆ ಕಫ ಬರ್ತದೆ, ಒಂದಷ್ಟು ಇದೆ. ಆಗಿರುವಾಗ ನಾವು ಒಳ್ಳೆಯ ನಾಯಕರನ್ನ ನಾವು ನಿರೀಕ್ಷೆ ಮಾಡ್ತಾ ಇರಬೇಕು. ನಾನು ಭೀಮಣ್ಣನ ಹತ್ರ ಹೇಳಿದೆ, ನೀನೊಂದು ಮಂತ್ರಿ ಆಗುವವರೆಗೆ ನನ್ನ ದೃಷ್ಟಿ ಇದೆ ಮಗ ಅಂತೆ, ನೀನೊಂದು ಮಂತ್ರಿಯವರೆಗೆ ನನ್ನ ದೃಷ್ಟಿ ಇದೆ ಅಂತೆ. ಈ ಗ್ರಹಗಳು ಕೂತಾಗ, ಈಗ ಶುಕ್ರ, ಗುರು, ಚಂದ್ರ, ಬುಧ ಶುಭ ಗ್ರಹಗಳು ಕೂತಾಗ ಒಂದು ಕೂತ ಸ್ಥಾನ ಇದೆ, ಮತ್ತೆ ಅವರ ದೃಷ್ಟಿಯನ್ನ ಅಮೃತ ದೃಷ್ಟಿ ಅಂತ ಹೇಳ್ತೆ. ಕೂತ ಜಾಗತ್ತೆ 1ನೇ ಸ್ಥಾನವನ್ನು ಎಷ್ಟು ಬಲದಿಂದ ನೋಡ್ತಾನೆ, 3ನೇ ಸ್ಥಾನ